ಒತ್ತುವರಿ ತೆರವಿಗೆ ವ್ಯಾಪಕ ವಿರೋಧ. ಮಲೆನಾಡು ಭಾಗದಲ್ಲಿ ಜನಾಂದೋಲನ. ರೈತರ ಹೋರಾಟಕ್ಕೆ ಸ್ವಾಮೀಜಿಗಳ ಬೆಂಬಲ. ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ, ಜಲಸ್ಫೋಟ ಮುಂತಾದ ಪ್ರಾಕೃತಿಕ ವಿಪತ್ತುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಒತ್ತುವರಿಯಾಗಿರುವ ಅರಣ್ಯ ಪ್ರದೇಶವನ್ನು ಬಿಡಿಸಿಕೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ. ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ ಬಿರುಸಿನಿಂದ ನಡೀತಾ ಇದೆ. ಆದರೆ ಇದಕ್ಕೆ ಈ ವ್ಯಾಪ್ತಿಯ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಅದರಲ್ಲೂ ರೈತಾಪಿ ವರ್ಗದ ಜನ ಜನಾಂದೋಲನದ ಮೂಲಕ ಸರ್ಕಾರವನ್ನು ಎಚ್ಚರಿಸೋದಕ್ಕೆ ಮುಂದಾಗಿದ್ದಾರೆ. ಅದರ ಭಾಗವಾಗಿ ವಿವಿಧ ಪ್ರದೇಶಗಳಲ್ಲಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ಸಂಘ ಸಂಸ್ಥೆಗಳ ಪ್ರಮುಖರ ಸಭೆ ನಡೆಸಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಿದ್ಧಪಡಿಸಲಾಗ್ತಿದೆ. ಅದರ ಭಾಗವಾಗಿ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಸರ್ಕಾರದ ಕ್ರಮವನ್ನು ಖಂಡಿಸಿ ನಿರ್ಣಯ ಕೈಗೊಳ್ಳಲಾಗಿದೆ. ಅರಣ್ಯ ಇಲಾಖೆಯವರು ಏನೇನು ನೋಟಿಫಿಕೇಶನ್ ಮಾಡಿದ್ದಾರೆ ಅವೆಲ್ಲ ಅವೈಜ್ಞಾನಿಕವಾಗಿದೆ ಅಂತೇಳಿ ಅವರಿಗೂ ಗೊತ್ತಾಗಿದೆ. ಈಗ ಒಂದೇ ನಂಬರನ್ನು 3 ಸರಿ ನೋಟಿಫಿಕೇಶನ್ ಮಾಡಿದ್ದಾರೆ. ಇದು ಒಂದು ಮೂರ್ಖತನದ ಪರಮಾವಧಿ ಇದು. ಹಾಗಾಗಿ ಅದನ್ನೆಲ್ಲದನ್ನು ಜಿಲ್ಲಾಧಿಕಾರಿಗಳು ಕರೆಸಿ ಪತ್ತೆ ಹಚ್ಚಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರು, ಈಶ್ವರ್ ಖಂಡ್ರೆ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಮನವಿ ಮಾಡಿದ್ವಿ, ಎಲ್ಲ ಶಾಸಕರು ಸೇರಿ. ಈಗ ಈ ಯೋಜನೆ ತಂದದ್ದು ಯಾರು? 94C, CC 50, 53, 57 ಇವೆಲ್ಲ ನಮೂನೆಗಳನ್ನ ಯಾರಿಗೆ ಭೂಮಿ ಇಲ್ಲವೋ ಅವ್ರಿಗೆ ಭೂಮಿ ಕೊಡೋ ಒಂದು ಉದ್ದೇಶದಿಂದ ತಂದಿದ್ದಾರೆ. ಬರೀ ಭೂಮಿ ಕೊಡೋದು ಮಾತ್ರ ಅಲ್ಲ, ಇವತ್ತು ಲಕ್ಷಾಂತರ ಜನಕ್ಕೆ ಈ ಉದ್ಯೋಗ ಕೊಟ್ಟಿದೆ. ಇದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕೊಡ್ತಾ ಇದೆ. ಕಂದಾಯ ಭೂಮಿನ ಇದ್ದಕ್ಕಿದ್ದಂಗೆ ಏಕಾಏಕಿ ಓವರ್ನೈಟು AC ಕಚೇರಿಗಳು ಕೂತ್ಕೊಂಡು ನೋಟಿಫಿಕೇಷನ್ ಮಾಡಿ 100 ವರ್ಷದಿಂದ ಬದುಕು ಕಟ್ಕೊಂಡ್ರಂಥವ್ರನ್ನ ಬದುಕು ಕಿತ್ಕೊಳ್ಳೋಂಥದ್ದು ಎಷ್ಟು ಸರಿ ಅನ್ನೋದನ್ನು ಪ್ರಶ್ನೆ ಮಾಡ್ತೀನಿ. ಇವತ್ತು ಮಲೆನಾಡು ಕರಾವಳಿ ಜನಪರ ಒಕ್ಕೂಟದಿಂದ ಮಲೆನಾಡಿನ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಇಲ್ಲಿನ ನೆಲವಾಸಿಗಳ ಸಮಸ್ಯೆಗಳ ಬಗ್ಗೆ ಒಂದು ಸುದೀರ್ಘವಾದ ಚಿಂತನ ಮಂಥನ ಗೋಷ್ಠಿಯನ್ನು ನಾವು ಆಯೋಜಿಸಿದ್ವಿ. ಈ ಗೋಷ್ಠಿಯನ್ನು ಬೆಳಗ್ಗೆ ನಮ್ಮ ಗುಣನಾಥ ಸ್ವಾಮೀಜಿಗಳು, ಅಂದರೆ ಆದಿಚುಂಚನಗಿರಿ ಶಾಖಾಮಠ, ಶೃಂಗೇರಿ ಶಾಖಾಮಠದ ಸ್ವಾಮೀಜಿಗಳು ಇದನ್ನು ಉದ್ಘಾಟನೆಯನ್ನು ಮಾಡಿದರು. ಅನಂತರ ಈ ಭಾಗದ ಎಲ್ಲ ನಾಯಕರುಗಳು ಭಾಗವಹಿಸಿದರು, ಶಾಸಕರು ಭಾಗವಹಿಸಿದರು. ಕೊನೆಯಲ್ಲಿ ರಂಭಾಪುರಿ ಜಗದ್ಗುರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ, ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಆಗಮಿಸಿ ಈ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿದ್ದಲ್ಲದೆ ಜನರಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ಅನಿವಾರ್ಯವಾದರೆ ಮಠ ಜನರ ಜೊತೆಗೆ ನಿಂತು ಚಳುವಳಿಗೂ ಸಹಿತ ಆಗಮಿಸುತ್ತೆ ಅನ್ನುವಂಥ ರೀತಿಯ ಧೈರ್ಯವನ್ನು ಕೊಟ್ಟು ಮಲೆನಾಡಿನ ನೆಲವಾಸಿಗಳ ಬದುಕನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಇವತ್ತು ಸಿಕ್ಕಿದೆ. ಪಕ್ಷಾತೀತವಾಗಿ ನಡೆದ ಸಭೆ, ಜಾತ್ಯತೀತವಾಗಿ ನಡೆದ ಸಭೆ ಮತ್ತು ಸಂವಿಧಾನಾತ್ಮಕವಾದಂಥ ಹೋರಾಟಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಭವಿಷ್ಯದ ದಿನಗಳಲ್ಲಿ ಈ ಮಲೆನಾಡಿನ ಜನರ ಬದುಕಿನ ಒಂದು ಸುಸ್ಥಿರತೆಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇವತ್ತು ಸಭೆಯಲ್ಲಿ ವ್ಯಕ್ತವಾಗಿದೆ. ಮಲೆನಾಡು ಮತ್ತು ಕರಾವಳಿಗೆ ಆಘಾತಕರವಾಗಿರುವಂಥ ಅರಣ್ಯವಾಸಿಗಳ ಸಮಸ್ಯೆ ಮತ್ತು ಕಸ್ತೂರಿ ರಂಗನ ವರದಿ ಬಗ್ಗೆ ಅನುಷ್ಠಾನದ ಕುರಿತು ಇವತ್ತು ಬಹಳ ಗಂಭೀರವಾಗಿ ಈ ಒಂದು ಭಾಗದಲ್ಲಿ ಚರ್ಚೆಗಳಾಗಿ ಮಲೆನಾಡು ಮತ್ತು ಕರಾವಳಿ ಒಕ್ಕೂಟವು ಇಡೀ 10 ಜಿಲ್ಲೆಗಳಿಂದ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಹೋರಾಟಕ್ಕೆ ಇನ್ನೂ ಶಕ್ತಿಯನ್ನು ಕೊಡಬೇಕು, ಕಾನೂನಾತ್ಮಕ ಮತ್ತು ಸಾಮಾಜಿಕವಾಗಿ ಜಾಗೃತಿ ಕಾರ್ಯಕ್ರಮ ನಡೆಸಬೇಕು. ಈಗಾಗಲೇ ಸಂತೋಷದ ವಿಷಯಗಳೇನಂತ ಹೇಳಿದ್ರೆ, ಈ ಭಾಗದ ಪ್ರಮುಖ ಮಠಾಧೀಶರಾಗಿರುವಂಥ ಮಾನ್ಯ ರಂಭಾಪುರಿ ಮಠ ಆಶೀರ್ವಾದನ ಮಾಡಿದ್ದಾರೆ. ಇವತ್ತು ಈ ಅರಣ್ಯವಾಸಿಗಳಿಗೆ ಕಾನೂನು ತೊಡಕುಗಳು, ಕಾನೂನು ವ್ಯತಿರಿಕ್ತವಾಗಿ ಅನುಷ್ಠಾನವಾಗಿರುವಂಥ ಹಿನ್ನೆಲೆಯಲ್ಲಿ ಅನ್ಯಾಯಗಳಾಗಿರೋದು ಕುರಿತು ಸುಪ್ರೀಂ ಕೋರ್ಟ್ವರೆಗೂ ಇದನ್ನು ದೀರ್ಘಕಾಲದ ಹೋರಾಟವನ್ನು ಮಾಡಬೇಕಂತ ಇವತ್ತಿನ ಸಭೆಯಲ್ಲಿ ತೀರ್ಮಾನಗಳಾದವು. ಸರ್ಕಾರದ ಕ್ರಮ ಖಂಡಿಸಿ ಸಭೆಯಲ್ಲಿ ನಿರ್ಣಯ. ಪ್ರಾಕೃತಿಕ ವಿಪತ್ತಿಗೆ ನಗರೀಕರಣವೇ ಕಾರಣ, ಕೃಷಿಯಲ್ಲ. ರೈತರೊಂದಿಗೆ ನಾವಿದ್ದೇವೆಂದ ಸ್ವಾಮೀಜಿಗಳು. ಈ ಸಭೆಯಲ್ಲಿ ರಂಭಾಪುರಿ ಸ್ವಾಮೀಜಿ, ಆದಿಚುಂಚನಗಿರಿ ಶೃಂಗೇರಿ ಶಾಖಾ ಮಠದ ಗುಣನಾಥ ಸ್ವಾಮೀಜಿ ಕೂಡ ಪಾಲ್ಗೊಂಡಿದ್ರು. ಸರ್ಕಾರ ಈಗ ಕೈಗೊಂಡಿರುವ ನಿರ್ಧಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸ್ವಾಮೀಜಿಗಳು, ಪ್ರಕೃತಿ ವಿಕೋಪ ಶತಮಾನಗಳಿಂದಲೂ ನಡೀತಾ ಇದೆ. ವಯನಾಡಿನಲ್ಲಿ ಕೂಡ ದುರಂತ ನಡೆದಿದ್ದು ಇದೇ ಮೊದಲೇನಲ್ಲ. ಕಾಡು ನಾಶವಾಗಿರುವುದು ಹೆಚ್ಚಿದ ನಗರೀಕರಣದಿಂದ, ರೈತರ ಚಟುವಟಿಕೆಗಳಿಂದ ಅಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಎಲ್ಲೋ ಯಾವುದೋ ಭಾಗ
ಭಾಗದಲ್ಲಿ ನಡೆದ ಘಟನೆಯನ್ನ ರೈತರ ತಲೆಗೆ ಕಟ್ಟುವುದು ಸರಿಯಾದ ನಡೆಯಲ್ಲ. ಸಂಕಷ್ಟಗಳ ಸರಮಾಲೆಯ ನಡುವೆಯೂ ಕೃಷಿ ಚಟುವಟಿಕೆಯಲ್ಲಿ ರೈತರು ತೊಡಗಿಸಿಕೊಳ್ತಾರೆ. ಒತ್ತುವರಿ ತೆರವು ವಿರೋಧಿಸಿ ರೈತರು ನಡೆಸುವ ಹೋರಾಟಕ್ಕೆ ಮಠದ ಪೂರ್ಣ ಬೆಂಬಲವಿದೆ ಅಂತ ಘೋಷಿಸಿದ್ರು. ವರದಿಯಾಗಲಿ, ಈ ಅರಣ್ಯ ಇಲಾಖೆ ಏನು ಒತ್ತುವರಿಯನ್ನು ತೆರವುಗೊಳಿಸುವಂಥ ಏನು ಒಂದು ಕೆಲಸ ಕಾರ್ಯಗಳಾಗಲಿ, ಬಹುಶಃ ಈ ಮೊದಲು ಮಲೆನಾಡಿನ ಅರಣ್ಯವಾಸಿಗಳಿಗೆ ಇದರ ಬಗ್ಗೆ ಪರಿಪೂರ್ಣವಾದಂಥ ತಿಳುವಳಿಕೆ ಎಷ್ಟು ಇರಬೇಕಾಗಿತ್ತೋ ಅಷ್ಟಿಲ್ಲದೇ ಇರುವಂಥದ್ದು ಇಂದಿನ ಎಲ್ಲ ಅವಾಂತರಗಳಿಗೆ, ಆತಂಕಗಳಿಗೆ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಈಗಾಗಲೇ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಭಾರತ ಸರ್ಕಾರದಿಂದ ಎಷ್ಟೋ ಸಲ ರಾಜ್ಯ ಸರ್ಕಾರಕ್ಕೆ ಬೇಕಾದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಂಥ ಸಂದರ್ಭಗಳು ತಮಗೆಲ್ಲ ಗೊತ್ತಿದೆ. ಆದರೆ ಆ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇರಬಹುದು, ಆದರೆ ಅದರ ಬಗ್ಗೆ ಸ್ಪಷ್ಟವಾದಂಥ ನಿಖರವಾದಂಥ ನಿಲುವನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಭಾಳಷ್ಟು ಹಿಂದೆ ಉಳಿದಾವು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಬಹುಶಃ ಇವತ್ತಿನ ಈ ಸಮಾರಂಭ ತಮಗೆಲ್ಲ ಗೊತ್ತಿರುವಂತೆ ಇದೊಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಭಾಗದ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಮತ್ತು ಆ ದಿಶೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದರ ಬಗ್ಗೆ ತಾವೆಲ್ಲ ಸುದೀರ್ಘವಾದಂಥ ಸಮಾಲೋಚನೆಯನ್ನು ಮಾಡಿದ್ದೇನೆ. ಈ ಮೇಘಸ್ಫೋಟ ಅಂತಕ್ಕಂಥದ್ದು ಅದು ಒಬ್ಬ ರೈತನ ಕೆಲಸದಿಂದ ಆಗ್ತಕ್ಕಂಥದ್ದಲ್ಲೋ ಆಗುವಂಥದ್ದಲ್ಲ, ಅದು ಪ್ರಕೃತಿಯಿಂದ ಆಗ್ತಕ್ಕಂಥದ್ದು. ನಾವೆಲ್ಲರೂ ಕೇಳಿದ್ದೇವೆ, 100 ವರ್ಷಗಳ ಹಿಂದೆ ಈ ನದಿ ಈ ಮಾರ್ಗವಾಗಿ ಹರಿತಾ ಇತ್ತು. 100 ವರ್ಷಗಳಾದ ನಂತರದಲ್ಲಿ ಅದು ಆ ಮಾರ್ಗವನ್ನೇ ಬದಲಿಸಿದೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ನಾವು ಸುಮಾರು ನದಿಗಳನ್ನು ನೋಡಿದ್ದೇವೆ ನಾವು. ಅದು ಕಾರಣ ಯಾರು? ರೈತ ಹೋಗಿ ನದಿಯನ್ನು ಪಕ್ಕಕ್ಕೆ ಸರಿಸಿಲ್ಲ. ಅದು ಪ್ರಕೃತಿಯಲ್ಲಿ ಆದಂತಹ ವಿಕೋಪಗಳು, ಅದು ಸಹಜ. ಅದು ಪ್ರಕೃತಿಯಲ್ಲಿ ಆಗುವಂಥದ್ದು ಸಹಜ. ಅದನ್ನು ಇಟ್ಕೊಂಡು ನಾವು ಇವತ್ತು ಏನೋ ಒಂದಷ್ಟು ಬೆಳೆಯನ್ನು ಬೆಳಿತೀವಿ ಅಂತೇಳಿ ಅವರನ್ನು ಉಪಲೇಪಿಸೋದು, ಓಡಿಸೋದು, ತೊಂದರೆ ಕೊಡೋದು ಮಾಡಿದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಏನು ಇದಕ್ಕೆ ಕಾರಣ ಏನು? ಇವತ್ತು ಅರಣ್ಯ, ನಾನು ಹೇಳಿದೆ, ಅವತ್ತು 40 ಕೋಟಿ ಜನ ಇದ್ದಂಥ ಸಂದರ್ಭಗಳಲ್ಲಿ ಏನು ಅರಣ್ಯ ಇತ್ತು ಇವತ್ತು ಅಷ್ಟೇ ಇದೆ. ಸ್ವಲ್ಪ ರೈತ ಅಲ್ಲಿ ಬೆಳೆಗಳನ್ನು ಬೆಳೆದಿರ್ಬೋದು ಅಷ್ಟೇ. ಅದೇನಾದರೂ ನಗರೀಕರಣದಲ್ಲಿ ಮಾತ್ರ ಆ ಥರ ಆಗಿದೆ ಅಷ್ಟೇ. ನಗರಗಳಲ್ಲಿ ಗದ್ದೆಗಳನ್ನು, ತೋಟಗಳನ್ನು, ಅಲ್ಲಿ ಪ್ಲಾಟ್ಗಳನ್ನು ಮಾಡಿ ಹಾಗೆ ಮಾಡಿದ್ರೆ ಬಿಟ್ಟರೆ ಕೃಷಿಕ ಆ ಕೆಲಸವನ್ನು ಮಾಡಿಲ್ಲ. ಸಭೆಯಲ್ಲಿ ಸರ್ಕಾರದ ಕ್ರಮ ವಿರೋಧಿಸಿ ನಿರ್ಣಯ ಕೈಗೊಳ್ಳಲಾಗಿದೆ. ಸೆಕ್ಷನ್ 44 ಘೋಷಣೆ ವಾಪಸ್ ಪಡೆಯಬೇಕು. ಏಪ್ರಿಲ್ 15 ಮಲೆನಾಡು ದಿನವನ್ನ ಆಚರಿಸಬೇಕು. ಪ್ರಸ್ತುತ ಇರುವ ಮೀಸಲು ಅರಣ್ಯ ವಿಸ್ತರಿಸಬಾರದು. ಭೂ ಮಂಜೂರಾತಿ ಮಿತಿಯನ್ನ 75 ವರ್ಷದಿಂದ 25 ವರ್ಷಕ್ಕೆ ಇಳಿಸಬೇಕು ಎಂಬಿತ್ಯಾದಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇಷ್ಟು ದಿನ ರೈತರು, ಜನಸಾಮಾನ್ಯರು ನಡೆಸುತ್ತಿದ್ದ ಹೋರಾಟಕ್ಕೆ ಈಗ ಸ್ವಾಮೀಜಿಗಳು ಬೆಂಬಲಿಸಿದ್ದಾರೆ. ಬೀದಿಗಿಳಿದು ಹೋರಾಟಕ್ಕೂ ಸಿದ್ಧ ಅಂತ ಘೋಷಿಸಿದ್ದು, ಮುಂದೆ ದೊಡ್ಡ ಮಟ್ಟದ ಹೋರಾಟದ ಸಂದೇಶವನ್ನೂ ಸರ್ಕಾರಕ್ಕೆ ನೀಡಿದ್ದಾರೆ. ಸರ್ಕಾರ ಇದನ್ನೆಲ್ಲ ಯಾವ ರೀತಿ ಎದುರಿಸುತ್ತೆ? ಒತ್ತುವರಿ ತೆರವು ವಿಚಾರದಲ್ಲಿ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಯಾವುದೇ 1 ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ, ಅರ್ಧ ಕೆಜಿ ಕೊಂಡಲ್ಲಿ 1/4 ಕೆಜಿ ಉಚಿತ, 2 ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ 1 ಪೀಸ್ ಉಚಿತ, ಹಾಗೂ ಯಾವುದೇ 1 ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ, ಅರ್ಧ ಕೆಜಿ ಕೊಂಡಲ್ಲಿ 1/4 ಕೆಜಿ ಉಚಿತ.
ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ. ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್, ಎಂಜಿ ರಸ್ತೆ, ಚಿಕ್ಕಮಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892117401. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892117401.